ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನಂದರೆ ಮಿಡ್ ಟರ್ಮ್ ಎಕ್ಸಾಮ್ ಇನ್ನೂ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ಎಲ್ಲ ನಾನು ಅಪ್ಲೋಡ್ ಮಾಡುತ್ತಿರುವ ಕ್ವಶನ್ ಪೇಪರ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ರೆ, ನಾನು ಹೇಳ್ತೀನಲ್ವಾ, ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ವಾ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ವಶನ್ ಪೇಪರಿಂದ ಪ್ರಶ್ನೆಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತವೆ. ಎನಿಹೌ, ಬನ್ನಿ ಈಗ ಫಸ್ಟ್ ಇಯರ್ PUC ಮಿಡ್ ಟರ್ಮ್ ಎಕ್ಸಾಮ್ ಸೆಪ್ಟೆಂಬರ್ 2025. ಏನು ಸರ್, ನಮಗೆಲ್ಲ ಅಕ್ಟೋಬರಲ್ಲಿ ಇಟ್ಟಿದ್ದಾರೆ, ಅವರಿಗೆಲ್ಲ ಸೆಪ್ಟೆಂಬರಾ? ಹೌದು ಕಣ್ರಿ, ಕೆಲವೊಂದು ಕಡೆ ಎಕ್ಸಾಮ್ ಮಾಡಿ ರಜೆಗಳನ್ನು ನೀಡಿದರು, ಇನ್ನು ಕೆಲವೊಂದು ಕಡೆ ರಜೆ ಆದಮೇಲೆ ಎಕ್ಸಾಮನ್ನು ಮಾಡ್ತಾಯಿದ್ದಾರೆ. ಅವರವರಿಗೆ ಅನುಕೂಲ. ಬನ್ನಿ, ಸಬ್ಜೆಕ್ಟು ಸ್ಟ್ಯಾಟಿಸ್ಟಿಕ್ಸ್, ಇದರ ಒಂದು ಕ್ವಶನ್ ಪೇಪರನ್ನು ನಾವೀಗ ನೋಡ್ತಾ ಹೋಗೋಣ. 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಹೂ ಈಸ್ ದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್? ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ. ನಾನೇನು ಇದರ ಉತ್ತರವನ್ನು ಹೇಳುವ ಅವಶ್ಯಕತೆ ಇಲ್ಲ. ದಯವಿಟ್ಟು ಕಮೆಂಟ್ ಮುಖಾಂತರ ಆಪ್ಷನ್ ABCD ಯಾವುದು ಅಂತ ನೀವೇ ನನಗೆ ತಿಳಿಸಿ. Question number 2. The arrangement of statistical data according to time is called dash. Right answer is, my dear children, option B ಆಗಿರುತ್ತೆ. That is chronological classification is the right answer. Question number 3, my dear children. The graph used for presentation of frequency distribution is dash. Question number 3ಕ್ಕೆ ಸರಿಯಾದ ಉತ್ತರ ಬಂದು histogram is the right answer. Question number 4. The relationship among arithmetic mean, geometric mean and harmonic mean is dash. Question number 4. Right answer is option A ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಆಪ್ಷನ್ C ಅಂತಲೂ ಕೂಡ ಭಾಳ ಜನ ಹೇಳ್ತಾ ಇದ್ದಾರೆ. ಆಪ್ಷನ್ A, ಆಪ್ಷನ್ C ಎರಡರಲ್ಲೂ ಒಂದೇ ಒಂದು ಲೈನು ವ್ಯತ್ಯಾಸ ಇರುವಂಥದ್ದು. ದಯವಿಟ್ಟು ಕಮೆಂಟ್ ಮುಖಾಂತರ ಯಾವುದು ಅಂತ ನೀವೇ ನನಗೆ ತಿಳಿಸ್ಬೇಕು. ಕ್ವಶನ್ ನಂಬರ್ 5. ದಿ ಹಾಫ್ ಆಫ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ B, ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್. ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಆನ್ಸರ್ ತಪ್ಪಿದ್ದಲ್ಲಿ ಕಮೆಂಟ್ ಮುಖಾಂತರ ತಾವುಗಳು ಸರ್ ಆನ್ಸರ್ ಇದು ಸರಿ ಹಾಗೂ ಅದರ ರೀಸನ್ ಕೂಡ ತಾವುಗಳು ಅದರ ಕೆಳಗಡೆ ಬರಿಬೇಕು. ಬನ್ನಿ ಈಗ ವಿದ್ಯಾರ್ಥಿಗಳೇ, ಮೇನ್ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಪಾರ್ಟ್ ಎನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ದಿ ಸೆಂಟ್ರಲ್ ವ್ಯಾಲ್ಯೂ ಆಫ್ ಎ ಕ್ಲಾಸ್ ಈಸ್ ಕಾಲ್ಡ್ ಡ್ಯಾಶ್. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲಾಸ್ ಮಾರ್ಕ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಡ್ಯಾಶ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ವೇರಿಯಸ್ ಸೆಟ್ಸ್ ಆಫ್ ಇಂಟರ್ಲಿಂಕ್ಡ್ ಡಾಟಾ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8. ಡ್ಯಾಶ್ ಈಸ್ ಯೂಸ್ಡ್ ಟು ಮೆಜರ್ ದಿ ಆವ್ರೇಜ್ ರೇಟ್ ಆಫ್ ಗ್ರೋತ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂತು ಜಿಯೋಮೆಟ್ರಿಕ್ ಮೀನ್ ಅಂತ ಇದೆಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ, ಜಿಯೋಮೆಟ್ರಿಕ್ ಮೀನ್. ಕ್ವಶನ್ ನಂಬರ್ 9. ದ ಮೆಜರ್ ವಿಚ್ ಡಿವೈಡ್ಸ್ ದಿ ಡಾಟಾ ಇಂಟು 100 ಈಕ್ವಲ್ ಪಾರ್ಟ್ಸ್ ಆರ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ percentiles is the right answer. Question number 10. The mean of the absolute deviations of a set of observation from any measure of central tendencies is called dash. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಮೀನ್ ಡಿವಿಯೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರಿಕ್ವೆಸ್ಟು. ಇದು ನಮ್ಮ ಮೇಲ್ ID ಆಗಿರುತ್ತೆ, Gmail ID. ತಮ್ಮ ಬಳಿ ಇರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರು ಹಾಗೂ ಸ್ಟ್ಯಾಟಿಸ್ಟಿಕ್ಸಿನ ನಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ದಯವಿಟ್ಟು ವಿದ್ಯಾರ್ಥಿಗಳೇ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಆ ಪೇಪರು ಡಸ್ಟ್ಬಿನ್ ಕಾಣೋಕ್ಕಿಂತ ಮುಂಚೆ ನಮಗೆ ಬಂದು ತಲುಪಲಿ ಅಂತ ಒಂದು ರಿಕ್ವೆಸ್ಟು. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹೈಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹೈಟ್ ಆಫ್ ಪ್ಲ್ಯಾಂಟ್ಸಿಗೆ ಅದು ಆಪ್ಷನ್ 3 ಆಗಿರುತ್ತೆ, ಅಂದರೆ ವೇರಿಯಬಲ್ ಅಂತ. ಮೇಲ್ಡ್ ಕ್ವಶನರೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೀಡಿಯನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ C. ರೋ ಹೆಡ್ಡಿಂಗ್ ಅಂತ ಇದೆ. ಇದನ್ನು ನಾವು ಸ್ಟಪ್ಸ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 4. ರೆಕ್ಟ್ಯಾಂಗಲ್ಸ್ ಅಂತ ಇದೆ. ಇದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಉಡುಪಿ ಜಿಲ್ಲೆಯ ರಿಹಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ರೆಕ್ಟ್ಯಾಂಗಲ್ಸ್ ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ
ಟೂ ಡೈಮೆನ್ಷನಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೆಥಮೆಟಿಕಲ್ ಆ್ಯಾವ್ರೇಜ್ ಅಂತ ಇದೆ, ಇದಕ್ಕೆ ಅರ್ಥಮೆಟಿಕ್ ಮೀನ್ ಅನ್ನುವಂಥದ್ದು ಸರಿಯಾದ ಉತ್ತರ ನನ್ನ ಪ್ರಕಾರ. ಇದರಲ್ಲಿ ಯಾವುದಾದ್ರೂ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಸರ್ ದಿಸ್ ಆನ್ಸರ್ ಈಸ್ ರಾಂಗ್, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ರ್ಯಾಂಕ್ ವಿದ್ಯಾರ್ಥಿಗಳು ಹಾಗೂ ಏನಂತೀರ ಓದಿದಂಥ ವಿದ್ಯಾರ್ಥಿಗಳು, ಪಾಠ ಕೇಳಿದಂಥ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ತಿದ್ದಬಹುದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಮೆನ್ಷನ್ ಎನಿ ಒನ್ ಬ್ರ್ಯಾಂಚ್ ಆಫ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಯಾವುದಾದ್ರೂ ಒಂದು ಬ್ರ್ಯಾಂಚ್, 3 ಇಂದ 4 ಇದಾವ್ರಿ, ಯಾವುದು ಬರೀತೀರಾ ಈಗ ನೀವು? ಒಂದು ಅಂತ ಹಾಕಿಬಿಟ್ಟು ಆಯಿತಾ, ಎಕೊನೋಮೆಟ್ರಿಕ್ಸ್ ಅಂತ ಬರೀರಿ, ಅಥವಾ ಇನ್ನೊಂದು ಏನದು ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಕೂಡ ಬರೆಯಬಹುದಾಗಿದೆ ಆಯಿತಾ. ಕ್ವಶನ್ ನಂಬರ್ 13 ನೋಡೋಣ. ಡಿಫೈನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ಎ ಟ್ಯಾಬುಲರ್ ಅಥವಾ ಸಮ್ಮರಿ ಆ್ಯಂಡ್ ಡಾಟಾ ಶೋಯಿಂಗ್ ದಿ ನಂಬರ್ ಆಫ್ ಅಬ್ಸರ್ವೇಷನ್ ಇನ್ ಈಚ್ ಆಫ್ ದಿ ಸೆವರಲ್ ನಾನ್ ಓವರ್ಲ್ಯಾಪಿಂಗ್ ಕೆಟಗರೀಸ್ ಆರ್ ಕ್ಲಾಸಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಕ್ವಶನ್ ನಂಬರ್ 14 ನೋಡೋಣ ವಿದ್ಯಾರ್ಥಿಗಳೇ. ನೇಮ್ ದಿ ಗ್ರಾಫ್ ಯೂಸ್ ಟು ಲೊಕೇಟ್ ಮೀಡಿಯನ್ ಅಂತ ಇದೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಓಗಿವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 15, ಫೈಂಡ್ ದಿ ಜಿಯೋಮೆಟ್ರಿಕ್ ಮೀನ್ ಆಫ್ 4 and 16 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಿಯೋಮೆಟ್ರಿಕ್ ಮೀನಿಗೆ 8 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 8 ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕನ್ರಿ. ಕ್ವಶನ್ ನಂಬರ್ 16, ಇಫ್ D5 is 80 ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ P50 ಅಂತ ಇದೆ. ಎರಡೂ ಸೇಮು, ದಟ್ ಈಸ್ ದ 80 ಇಸ್ ದ ರೈಟ್ ಆನ್ಸರ್ ಈಸ್ 80. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹಾಗಿದ್ರೆ ಪಾರ್ಟ್ ಎ ಎಷ್ಟು ಮಾರ್ಕ್ಸಿಗೆ ಅಂದರೆ ಎಲ್ಲ ಕ್ವಶನ್ಸ್ಗಳು 1 ಮಾರ್ಕಿನ ಪ್ರಶ್ನೆಗಳು ಇದ್ದವು. 5 MCQಸು, 5 fill in the blanks, 5 ಮ್ಯಾಚ್ ದ ಫಾಲೋಯಿಂಗ್, 5 1 word ಆನ್ಸರ್ಸ್, ಹೌದಲ್ವಾ? ಹಾಗಿದ್ರೆ ಪಾರ್ಟ್ ಎ 20 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಈಗ ನಾವು 60 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ. ಆದರೆ ಒಂದು ನೆನಪಿರಲಿ ನಿಮಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಏನಂತೀರ ತಗೊಳ್ಳು ಪಾಸ್ ಆಗಲಿಕ್ಕೆ ಕೇವಲ 24 ಅಂಕಗಳು ಸಾಕು. ಹಾಗಿದ್ರೆ ಟಾರ್ಗೆಟ್ ಪಾರ್ಟ್ ಎ ಮಾಡುವಂಥದ್ದು ಅದು ಮೂರ್ಖತನ ಅಂತ ಹೇಳ್ತೀವಿ. ಪಾಸಾಗುವಂಥ ವಿದ್ಯಾರ್ಥಿಗಳು ಪಾರ್ಟ್ ಬಿ ಸಂಪೂರ್ಣವಾಗಿ ಅವರು ಬರೀಬೇಕಾಗಿರುತ್ತೆ. ನೋಡಿ, ಪಾರ್ಟ್ ಬಿನಲ್ಲಿ ನಿಮಗೆಲ್ಲರಿಗೂ ಕೂಡ ಬಂದು 10 ಮಾರ್ಕ್ಸಿಗೆ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಆ 10ಗೆ ಎನಿ 5 ಅಂತ ಕೊಟ್ಟಿದ್ದಾರೆ. 8 ಕ್ವಶನ್ಸನ್ನು ಕೊಟ್ಟಿದ್ದಾರೆ. 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 5 ಬರೀರಿ ಅಂತ ಹೇಳಿದ್ದಾರೆ. ತಗೊಂಡು ಟಾರ್ಗೆಟ್ ಮಾಡಬೇಕಾಗಿರೋದು ಪಾರ್ಟ್ ಬಿ, ಪಾರ್ಟ್ ಸಿ. ಅರ್ಥಾತ್ ವಿದ್ಯಾರ್ಥಿಗಳೇ, 99% ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತವೆ. ಎಕ್ಸಾಮ್ಗಿಂತ ಹೋಗೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ ಹೋಗಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ರತಿಯೊಂದು ಕ್ವಶನ್ ಪೇಪರು ನಿಮಗೆ ಬೇಕು ಅಂದರೆ ಸಿಗುತ್ತೆ ಸರ್. ಅದು ಯಾವಾಗ ಅಂತ ಹೇಳಿದರೆ, ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ 2K ಆಗಬೇಕು ವ್ಯೂಸು. 2K ಅಂತ ಹೇಳಿದರೆ 2000 ವ್ಯೂಸ್ ಆಗಬೇಕು. ನಂತರದಲ್ಲಿ ಮಾತ್ರ ನಿಮಗೆ ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಯಿತಾ ಏನಂತೀರ ಕ್ವಶನ್ ಪೇಪರ್ ಲಿಂಕು ಸಿಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ ವೀಕ್ ಇದ್ದೀರೋ, ಫೇಲ್ ಆಗ್ತೀನಿ ಅನಿಸಿದೆಯೋ, ಗ್ರಾಮರ್ ಏನು ಬರಲ್ವೋ, ಅಥವಾ ಕ್ವಶನ್ ಆನ್ಸರ್ಸ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಲು ಸರಿಯಾದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಯಾರಿಗೆಲ್ಲ ಇಂಗ್ಲೀಷು ಗ್ರಾಮರ್ ಬೇಕೋ ಅಂಥ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಸರ್ ಐ ನೀಡ್ ಮಿಡ್ ಟರ್ಮ್ ಎಕ್ಸಾಮ್ ಇಂಗ್ಲೀಷ್ ಗ್ರಾಮರ್ ಫಾರ್ ಫಸ್ಟ್ ಇಯರ್ PUC ಅಂತ ಬರೀಬೇಕು. ಯಾಕಂದರೆ ನೀವು ಏನು ಬರೆಯಲ್ಲ ಸರ್ ಐ ವಾಂಟ್ ಇಂಗ್ಲೀಷ್ ಗ್ರಾಮರ್ ಅಂದರೆ ಫಸ್ಟ್ ಇಯರೋ ಸೆಕೆಂಡ್ ಇಯರೋ SLCನೋ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ತಪ್ಪದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಒಂದು ಲೈಕು ಹಾಗೂ ಹೈಪ್ ಅಂತ ಬರ್ತಾ ಇದೆ ಅಲ್ವಾ, ಅದರ ಪಾಯಿಂಟ್ಸನ್ನು ನಮಗೆ ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷನ್ನು ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರು ಹಾಗೂ ಗ್ರಾಮರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.